ಬೀದರ್ನಲ್ಲಿ ಆಗಿರುವಂತಹ ಎಟಿಎಂ ಸಿಬ್ಬಂದಿಯ ಮೇಲೆ ದರೋಡೆ ಏನಾಯ್ತಲ್ಲ, ದರೋಡೆ ಮಾಡುವಂಥ ಟೈಮಲ್ಲಿ ಗುಂಡೇಟನ್ನು ಹಾಕಿ ಇಬ್ಬರನ್ನು ಸಾಯಿಸಿದ್ರು. ಈಗ ಆ ಘಟನಾ ಸ್ಥಳಕ್ಕೆ ಈಶ್ವರ ಖಂಡ್ರೆ ಅವರು ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ಮಾಡ್ತಿದ್ದಾರೆ, ಮಾಹಿತಿಯನ್ನು ಪಡಿತಾ ಇದ್ದಾರೆ. ಸೊ ಬೀದರ್ನಲ್ಲಿ ಎಟಿಎಂ ಸಿಬ್ಬಂದಿಯ ಹತ್ಯೆ ಮತ್ತು ದರೋಡೆ ಪ್ರಕರಣ ಇದು. ಘಟನೆ ನಡೆದಿರುವಂಥ ಸ್ಥಳಕ್ಕೆ ಸಚಿವರಾಗಿರುವಂಥ ಈಶ್ವರ ಖಂಡ್ರೆ ಭೇಟಿಯನ್ನು ಕೊಟ್ಟು ಮಾಹಿತಿಯನ್ನು ಪಡಿತಾ ಇದ್ದಾರೆ. ಎಡಿಜಿಪಿ ಹರಿಕೃಷ್ಣ ಜೊತೆ ಜಿಲ್ಲಾ ಉಸ್ತುವಾರಿ ಸಚಿವರು ಭೇಟಿಯನ್ನು ಕೊಟ್ಟಿದ್ದಾರೆ. ಎಡಿಜಿಪಿಯಿಂದ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಸಚಿವರಾಗಿರುವಂಥ ರಹೀಂ ಖಾನ್ ಅವರಿಂದಲೂ ಕೂಡ ಸ್ಥಳದಿಂದ ಮಾಹಿತಿ ಸಂಗ್ರಹ ಆಗ್ತಾ ಇದೆ. ಒಬ್ಬ ಸಿಕ್ಕಾಕಿಕೊಂಡಿದ್ದಾನೆ, ಇನ್ನೊಬ್ಬನಿಗಾಗಿ ಶೋಧ ಮುಂದುವರಿತಾ ಇದೆ. ಬೀದರ್ನಲ್ಲಿ ಬೆಳಗ್ಗೆ ಹಾಡಹಗಲೇ ಆಗಿರುವಂಥ ಘಟನೆ ಅದು. ಅಲ್ಲಿ ATM ಅಲ್ಲಿ ಹಣವನ್ನು ಹಾಕಬೇಕಾದ್ರೆ ಭದ್ರತೆಯನ್ನು ಕೊಡಬೇಕಾಗತ್ತೆ, ಆದರೆ ಆ ಭದ್ರತೆ ಇರಲಿಲ್ಲ. ರೂಲ್ಸ್ ಅದು. ಗನ್ಮ್ಯಾನ್ ಬೇಕಾಗತ್ತೆ, ಅಲ್ಲಿ ಸೆಕ್ಯೂರಿಟಿ ಕೊಡಬೇಕಾಗತ್ತೆ. ಅಲ್ಲಿ ಫಸ್ಟ್ ಆಫ್ ಆಲ್ ಅಲ್ಲಿ ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ ಈ ಕಿಡಿಗೇಡಿಗಳು. ಈ ಕೃತ್ಯವನ್ನು ಮಾಡಿರುವಂಥ ದರೋಡೆಕೋರರು ಏನಿರ್ತಾರಲ್ಲ, ಅವರೆಲ್ಲವನ್ನು ಪ್ಲಾನ್ ಮಾಡಿದ್ದಾರೆ, ಯಾರು ಇರೋದಿಲ್ಲ ಅಂಥೇಳಿ. ಸುಮಾರು ದಿನಗಳಿಂದ ಪ್ಲಾನ್ ಮಾಡಿರುವಂಥ ಕೆಲಸ ಇದು. 4 ಜನ ಇರ್ತಾರಂತೆ. ಇಬ್ಬರಿಗೆ ಗುಂಡೇಟನ್ನು ಹಾಕಲಾಗತ್ತೆ. ಒಬ್ಬ ಸ್ಥಳದಲ್ಲೇ ಸಾವನ್ನಪ್ಪಿದರೆ ಇನ್ನೊಬ್ಬ ಹಾಸ್ಪಿಟಲ್ಗೆ ಹೋಗುವಾಗ ಸಾವನ್ನಪ್ಪಿದ್ದಾನೆ. ಈಗ ಇಬ್ಬರಲ್ಲಿ ಒಬ್ಬನು ಸಿಕ್ಕಾಕಿಕೊಂಡಿದ್ದಾನೆ. ಆದರೆ ಪೊಲೀಸ್ ಇಲಾಖೆಯಿಂದ ಖಚಿತ ಮಾಹಿತಿ ಬರಬೇಕು. ಈಗ ಹೈದರಾಬಾದಲ್ಲಿ ಇದೇ ಸೇಮ್ ಘಟನೆ ಆಗುತ್ತೆ. ಹೈದರಾಬಾದಲ್ಲೂ ಕೂಡ ಚೆಕ್ ಮಾಡುವಂಥ ಸಂದರ್ಭದಲ್ಲಿ ಒಬ್ಬ ಸಿಕ್ಕಾಕಿಕೊಳ್ತಾನೆ. ಆವಾಗ ಆತನು ಕೂಡ ಫೈರಿಂಗ್ ಮಾಡಿ ಎಸ್ಕೇಪ್ ಆಗುವಂಥ ಪ್ರಯತ್ನ ಆಗುತ್ತೆ. ಒಬ್ಬನು ಸಿಕ್ಕಾಕಿಕೊಂಡಿದ್ದಾನೆ. ಆದರೆ ಆ ಒಬ್ಬ ವ್ಯಕ್ತಿ ಯಾರು ಅನ್ನೋದು ಇದುವರೆಗೂ ಕೂಡ ಕ್ಲಾರಿಟಿ ಸಿಕ್ಕಿಲ್ಲ. ಅದು ಬೀದರ್ನಲ್ಲಿ ಆಗಿರುವಂಥ ದರೋಡೆಕೋರನ, ದುಷ್ಕರ್ಮಿನ ಏನು ಗೊತ್ತಿಲ್ಲ, ಅಥವಾ ಈ ಬೀದರ್ ಮತ್ತು ಹೈದರಾಬಾದಲ್ಲಿ ಏನು ಘಟನೆ ಆಗಿದೆಯಲ್ಲ, ಎರಡು ಒಂದೇನಾ ಬೇರೆ ಬೇರೆ ಅನ್ನೋದು ಮಾಹಿತಿ ಸಿಗಬೇಕು. ಇನ್ನು ಪೊಲೀಸ್ ಇದುವರೆಗೂ ಯಾವುದು ಕೂಡ ಕ್ಲಾರಿಟಿ ಕೊಟ್ಟಿಲ್ಲ. ಏನು ಬ್ಯಾಂಕ್ ದರೋಡೆ ಪ್ರಕರಣ ಆಗಿದೆ, ಆತಂಕಕಾರಿಯಾದಂಥ ಒಂದು ಪ್ರಕರಣ. ಇವತ್ತು ಸರ್ಕಾರ ಇದನ್ನು ಅತ್ಯಂತ ಗಂಭೀರತೆಯಿಂದ ಪರಿಗಣನೆ ಮಾಡಿದೆ. ನಾನು ನಿನ್ನೆ ಸಚಿವ ಸಂಪುಟದ ಸಭೆಯಲ್ಲಿದ್ದೆ. ನನಗೆ ಮಾಹಿತಿ ಸಿಕ್ಕ ತಕ್ಷಣ ನಾನು DG ಅವರಿಗೆ, ADG ಅವರಿಗೆ, ಗೃಹ ಮಂತ್ರಿ ಅವರಿಗೆ ಅವರ ಗಮನಕ್ಕೆ ತಂದೆ. ಅದಾದ್ಮೇಲೆ ನೇರವಾಗಿ ನಾನು ಹೈದರಾಬಾದ್ಗೆ ಬಂದು ರಾತ್ರಿ 11 ಗಂಟೆಗೆ ಯಾರು ಗಾಯಾಳು ಇದ್ರು, ತೀವ್ರವಾಗಿ ರಕ್ತಸ್ರಾವ ಆಗಿತ್ತು, ಕೇರ್ ಆಸ್ಪತ್ರೆಯಲ್ಲಿ ಅವರ ಪರಿವಾರದವರಿಗೆ ಭೇಟಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಈಗ ಘಟನಾ ಸ್ಥಳಕ್ಕೆ ಈಶ್ವರ ಖಂಡ್ರೆ ಅವರು ಭೇಟಿಯನ್ನು ಕೊಟ್ಟಿದ್ದಾರೆ. ತನಿಖೆ ಎಲ್ಲಿಯ ತನಕ ಬಂದಿದೆ? ಒಬ್ಬ ಅಂತೂ ಸಿಕ್ಕಾಕಿಕೊಂಡಿದ್ದಾನೆ, ಇಲ್ಲೊಬ್ಬ ಎಲ್ಲಿ ಅಡಗಿದ್ದಾನೆ? ಹೇಮಕುಮಾರ್, ಏನಾಗಿದೆ ಈಗ ನಿನ್ನೆ ಆದಂತಹ ಘಟನೆ ನಂತರ ಎಡಿಜಿಪಿ ಕ್ರೈಮ್ ಏನಿದ್ದಾರೆ ಕೃಷ್ಣ ಶೇಖರ್ ಅವರು ಕೂಡ ಬೀದರ್ನಲ್ಲಿ ಬಿಡಾರ ಹೂಡಿದ್ದಾರೆ. ಬೆಳಗ್ಗೆ ಅಂದ್ರೂ ಕೂಡ ಸಭೆಗಳನ್ನ ಮಾಡಿದ್ದಾರೆ. ತೆಲಂಗಾಣ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಛತ್ತೀಸ್ಗಢ ಸರ್ಕಾರದೊಂದಿಗೆ ಸಂವಾದ ಮಾಡಿ ಅಲ್ಲಿನ ಕ್ರೈಮ್ ಅಧಿಕಾರಿಗಳೊಂದಿಗೆ ಮಾತನಾಡಿ ಏನು ಆಪಾದಿತ ಆರೋಪಿಗಳೇನಿದ್ದಾರೆ, ಕದಿಮನೇನಿದ್ದಾರೆ, ಇಬ್ಬರ ಗುರುತು ಪತ್ತೆಯನ್ನ ಮಾಡಿದ್ದಾರೆ. ಸದ್ಯ ಅವರನ್ನ ಹೆಡೆಮುರಿ ಕಟ್ಟಲಿಕ್ಕೆ ಪೊಲೀಸರ ತಂಡ ಕೂಡ ಕಾರ್ಯಪ್ರವೃತ್ತರಾಗಿರ್ತಕ್ಕಂಥದ್ದು. ಸುದ್ದಿಗೋಷ್ಠಿಯಲ್ಲಿ ಎಡಿಜಿಪಿ ಹರಿಕೃಷ್ಣ ಅವರು ಹೇಳಿರುವಂತೆ, ನಾವು ಆರೋಪಿಯ ಯಾರು ಅನ್ನೋಂಥದ್ದು ಪತ್ತೆ ಆಗಿದೆ. ಆರೋಪಿಗಳ ಸೆರೆ ಮಾಡ್ಲಿಕ್ಕೆ ನಾವು ಅವರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಏನೆಲ್ಲ ಕ್ರಮಗಳು ವಹಿಸ್ಕೊಳ್ಬೇಕು ಅದನ್ನೆಲ್ಲ ವಹಿಸ್ಕೊಳ್ತೀವಿ. ಅನಿಲ್, ಈಗ ಆರೋಪಿಗಳು ಯಾರು ಅಂತ ಪತ್ತೆ ಆಗಿದೆ, ಬಟ್ ಈಗ ಒಬ್ಬನ ಸಿಕ್ಕಾಕಿಕೊಂಡಿದ್ದಲ್ಲ, ಆತ ಯಾರು? ಆ ರಿವೀಲ್ ಮಾಡ್ತಾ ಇಲ್ಲ. ಈಗ ಹೈದರಾಬಾದ್ ನಲ್ಲಿ ಸಿಕ್ಕಂತ ಆರೋಪಿಯ ಕುರಿತಾಗಿ ಯಾವುದೇ ರಿವೀಲ್ ಅವ್ರು ಮಾಡ್ತಾ ಇಲ್ಲ. ಈಗ ಪ್ರತಿಯೊಂದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಸಣ್ಣ ಮಾಹಿತಿ ಕೂಡ ರಿವೀಲ್ ಮಾಡ್ತಾ ಇಲ್ಲ. ಯಾಕಂದ್ರೆ ತನಿಖೆ ಹಂತ ಅದು ಆಗಿರೋದ್ರಿಂದ ಅವರಿಗೆ ಅವ್ರದೇ ಆದಂತಹ ಸಮಯ ಟೈಮ್ ಬಾಂಡ್ ಮಾಡಲಾಗಿದೆ. ಗೃಹ ಸಚಿವ ಜಿ ಪರಮೇಶ್ವರ್ ಕೂಡ ಈ ಹಂತದಲ್ಲಿ ನಾವು ಅಧಿಕಾರಿಗಳಿಗೆ ಯಾವುದೇ ರೀತಿಯಾದಂತಹ ಪ್ರೆಷರ್ ಗಳನ್ನ ಹಾಕುವುದಿಲ್ಲ. ಸೊ ಅಧಿಕಾರಿಗಳು ಯಾವ ಮಾಹಿತಿಯನ್ನ ಕೊಡ್ತಾರೆ ಅದನ್ನೇ ನಾವು ನಂಬ್ಕೊಂಡಿರ್ತೀವಿ. ಸೊ ಅಧಿಕಾರಿಗಳಿಗೆ ಪ್ರೆಷರ್ ಮಾಡಿ ಮಾಹಿತಿಯನ್ನ ನಾವು ತೆಗೆದುಕೊಳ್ಳುವುದಿಲ್ಲ. ತನಿಖೆ ಹಂತ ಅದು ಆಗಿದೆ. ಸೊ ಹೀಗಾಗಿ ಹೈದರಾಬಾದ್ ನಲ್ಲಿ ಸಿಕ್ಕಂತಹ ಏನು ನಿನ್ನೆ ತಡರಾತ್ರಿ ಆರೋಪಿಯ ಕಾಲಿಗೆ ಗುಂಡೆನ್ ತಗಲಿತ್ತು, ಆ ಆರೋಪಿಯ ಹೆಸರು ಅಥವಾ ಆ ಆರೋಪಿದ್ದು ಮತ್ತು ಬೀದರ್ ಘಟನೆಗೂ ಏನ್ ಸಂಬಂಧ ಅನ್ನೋಂಥದ್ದು. ಬಟ್ ಆ ಹೈದರಾಬಾದ್ನ ಅಫ್ಜಲ್ಗಂಜ್ ನಲ್ಲಿ ನಡೆದಂತಹ ಏನು ಶೂಟೌಟ್ ಇದೆ, ಅಲ್ಲಿ ಇಬ್ಬರು ಆರೋಪಿಗಳು ಪರಾರಿ ಆಗ್ತಾರೆ, 2 ಬ್ಯಾಗ್ ಗಳನ್ನ ಹಾಕೊಂಡು. ಅದು CCTVಯಲ್ಲಿ ಸ್ಪಷ್ಟವಾಗಿ ಗೊತ್ತಾಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಆ ಆರೋಪಿಗಳು ಎಸ್ಕೇಪ್ ಆದಂತಹ ಇಬ್ಬರು ಆರೋಪಿಗಳ
ತಡೆಮುರಿ ಕಟ್ಟಲಿಕ್ಕೆ ಏನೆಲ್ಲ ಮಾಡಬೇಕು ಅದೆಲ್ಲ ಮಾಡ್ತಾ ಇದೆ. ಟೀಮ್ ಈಗಾಗಲೇ ವರ್ಕೌಟ್ ಮಾಡ್ತಾ ಇದೆ. ತೆಲಂಗಾಣ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಛತ್ತೀಸ್ಗಢ ಆಗಿರ್ಬೋದು, ಈ 4 ಕರ್ನಾಟಕ ಸೇರಿದಂತೆ 4 ರಾಜ್ಯಗಳ ಪೊಲೀಸ್ ತಂಡ ಈ ಇಬ್ಬರು ಆರೋಪಿಗಳನ್ನ ಅರೆಸ್ಟ್ ಮಾಡ್ಲಿಕ್ಕೆ ಏನೆಲ್ಲ ಮಾಡಬೇಕು ಅದೆಲ್ಲ ಮಾಡ್ತಾ ಇದೆ. ಬಹುಶಃ 1-2 ದಿನಗಳಲ್ಲಿ ಇದರ ತಾರ್ಕಿಕ ಅಂತ್ಯ ಸಿಗುತ್ತೆ ಅನ್ನೋಂತ ವಿಶ್ವಾಸ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಹೇಳಿಕೊಂಡಿರ್ತಕ್ಕಂಥದ್ದು. ಬೀದರ್ನಲ್ಲಿ ಕೂಡ ಈಶ್ವರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಆಗಿರ್ಬೋದು, ರಹೀಂ ಖಾನ್ ಆಗಿರ್ಬೋದು, ಎಡಿಜಿಪಿ ಕೃಷ್ಣಶೇಖರ್ ಆಗಿರ್ಬೋದು, ಐಜಿಗಳು ಈ ರೀತಿಯಾಗಿ ಬಿಡಾರ ಹೂಡಿದ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಾಂಭೀರ್ಯತೆಯನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಆಮೇಲೆ ಈ ಘಟನೆಯಲ್ಲಿ ಗಾಯಗೊಂಡು ಹೈದರಾಬಾದ್ನ ಕೇರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ತಾ ಇರ್ತಕ್ಕಂಥ ಶಿವಕುಮಾರ್ ಏನಿದ್ದಾರೆ, ಅವರ ಆಸ್ಪತ್ರೆಯ ಖರ್ಚು ಸರ್ಕಾರವೇ ಭರಿಸುತ್ತೆ ಅನ್ನುವಂತಹ ವಿಶ್ವಾಸವನ್ನ ಇದೇ ಸಂದರ್ಭದಲ್ಲಿ ಸರ್ಕಾರ ಆ ಕುಟುಂಬಸ್ಥರಿಗೆ ನೀಡಿರ್ತಕ್ಕಂಥದ್ದು. ಇವೆಲ್ಲವನ್ನ ನೋಡಿದಾಗ ಸರ್ಕಾರ ಪ್ರಕರಣದ ಗಾಂಭೀರ್ಯತೆಯನ್ನು ತೆಗೆದುಕೊಂಡು ಸಾಕಷ್ಟು ಸೂಕ್ಷ್ಮವಾಗಿ ಪರಿಗಣನೆಗೆ ತೆಗೆದುಕೊಂಡಿದೆ ಅನ್ನೋದು ಇಲ್ಲಿ ಸ್ಪಷ್ಟ ಆಗ್ತಿದೆ. ಓಕೆ, ಥ್ಯಾಂಕ್ ಯು ಅನಿಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.